ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ತೆಗೆದುಕೊಂಡು ಪ್ರಥಮ ಹಂತದ ಮಂತ್ರಿಮಂಡಲನ ವಿಸ್ತರಣೆ ಮಾಡಿ ಈಗಾಗಲೇ 15 ದಿವಸ ಆಯಿತು. ಇವತ್ತಿಗೆ ಕಳೆದ 15 ದಿವಸದಲ್ಲಿ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟ್ರಿ ಬಗ್ಗೆ ಇವತ್ತಿಗೂ ಕ್ಲಾರಿಟಿ ಇಲ್ಲ. ಒಂದು ವಾರ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ಮುಖ್ಯಮಂತ್ರಿಗಳ ಮಧ್ಯದಲ್ಲಿ ಮನಸ್ತಾಪ ಅಂತ ಒಂದು ವಾರ ಹೋಯಿತು. ಈಗ ಅದು ಬಗೆಹರಿಯುತ್ತೆ, ಅದಾದಮೇಲೆ ಬೆಂಗಳೂರು ಕಡೆಗೆ ಸರ್ಕಾರ ಗಮನ ಹರಿಸುತ್ತೆ, CM ಬೆಂಗಳೂರನ್ನ ಪರಿಗಣಿಸ್ತಾರೆ ಅಂತಂದರೆ ಇನ್ನೊಂದು ವಾರ ಕಳೆದಿದೆ. 15 ದಿವಸ ಆದರೂ ಕೂಡ ಯಾರು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರು? ಅಪಾಯಿಂಟ್ ಆಗಿರುವಂಥ ಕೃಷ್ಣ ಬೈರೇಗೌಡರು ಚಾರ್ಜ್ ಯಾಕೆ ತಗೊಳ್ತಾ ಇಲ್ಲ? ಈ ಗೊಂದಲ ಇವತ್ತಿಗೂ ಕೂಡ ಇದು ಒಂಥರ ಮುಗಿಯದ ಧಾರಾವಾಹಿ ರೀತಿ ನಡೀತಾನೆ ಇದೆ. ಬೆಂಗಳೂರಿನಲ್ಲಿ ಈಗಾಗಲೇ ಮಳೆ ಪ್ರಾರಂಭ ಆಗಿದೆ. ಎಲ್ಲಿ ತಗ್ಗು ಪ್ರದೇಶಗಳಿದೆ, ಮೊನ್ನೆ ಮಳೆಗಳಲ್ಲೇನೆ ಮನೆಗಳಲ್ಲಿ ಮಳೆ ನೀರು ನುಗ್ಗುವಂಥದ್ದು ಇವೆಲ್ಲ ಈಗಾಗಲೇ ಪ್ರಾರಂಭ ಆಗಿದೆ. ಇನ್ನೇನು ಮಳೆಗಾಲ ಪ್ರಾರಂಭ ಆಗ್ತಾ ಇದೆ ಅನ್ನುವಷ್ಟೊತ್ತಿಗೆ ಬೆಂಗಳೂರಿನಲ್ಲಿ ಈ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ಗಳು ಇರುವಂಥ ಸಂದರ್ಭದಲ್ಲಿ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಸರಿಯಾಗಿರುವಂಥ ಒಬ್ಬ ಮಿನಿಸ್ಟರೇ ಬರಲಿಲ್ಲ ಅಂತಂದರೆ ಬೆಂಗಳೂರಿನ ಬೆಳವಣಿಗೆ ಯಾವ ರೀತಿ? ಇನ್ನು ಬೆಂಗಳೂರಿನ ರಸ್ತೆ ಗುಂಡಿಗಳ ಸ್ಥಿತಿ ನಾಯಿ ಪಾಡಾಗಿದೆ. ಇವತ್ತು ಬೆಳಗ್ಗೆ ಕೂಡ ಇಲ್ಲಿ ಡೆಲ್ಲಿಯಲ್ಲಿ ಮೀಟ್ ಆದಂಥ ಒಬ್ಬರು ಹೆಣ್ಮಗಳು, ಅವರು ಮಗಳು ಹೋಗುವಂಥ ಸ್ಕೂಲ್ ರಸ್ತೆ ಎಷ್ಟು ಗುಂಡಿ ಬಿದ್ದೋಗಿದೆ. ಸ್ಕೂಲ್ ಬಸ್ಸಲ್ಲಿ ಹೋಗಬೇಕಾದಾಗ ಮಕ್ಕಳು ಮಧ್ಯಾಹ್ನ ಸ್ಕೂಲ್ ಮುಗಿಸಿ ಇಡೀ ದಿನ ಕ್ಲಾಸಲ್ಲಿ ಕೂತು ಸುಸ್ತಾಗಿ 1 ನಿಮಿಷ ತೂಕಡಿಸ್ತಾ ಇರ್ತಾರೆ, ಅಷ್ಟೊತ್ತಿಗೆ ಆ ಗುಂಡಿಗಳಲ್ಲಿ ಹೋಗಿ ಪೆಟ್ಟು ಮಾಡ್ಕೊಳ್ಳುವಂಥದ್ದು ಪ್ರತಿ ದಿವಸ ಆಗ್ತಾ ಇದೆ ಅಂತ ಒಬ್ಬರು ತಾಯಿ ಇವತ್ತು ಬೆಳಗ್ಗೆ ರಿಕ್ವೆಸ್ಟ್ ಮಾಡಿದ್ರು. ಇದು ಒಂದು ಇನ್ಸಿಡೆಂಟ್ ಅಲ್ಲ, ಇಡೀ ಬೆಂಗಳೂರಿನಲ್ಲಿ ಹಾಗೆ ಇದೆ. ಯಾವುದು CBD ಬೆಂಗಳೂರು ಅಂತೀವಿ ನಾವು, ವಿಧಾನಸೌಧದ ಸುತ್ತಮುತ್ತ ಇರುವಂಥ 2 ಕಿಲೋಮೀಟರ್ ರಸ್ತೆಗಳು ಅದು ಕೂಡ ಗುಂಡಿ ಬಿದ್ದೋಗಿದೆ. ಕರೆಕ್ಟ್ ಆಗಿರುವಂಥ ಒಂದು 500 ಮೀಟರ್ ಫುಟ್ಪಾತ್ ಕೂಡ ಇಡೀ ಬೆಂಗಳೂರಿನಲ್ಲಿ ಸರಿಗಿಲ್ಲ. ಪ್ರತಿ ಮೆಟ್ರೋ ಲೈನು ಇವತ್ತು ಡಿಲೇ ಆಗಿದೆ. ಈಗಾಗಲೇ ಪಿಂಕ್ ಲೈನ್ ಓಪನ್ ಆಗಬೇಕಾಗಿತ್ತು, ಯಾರಿಗೂ ಯಾವತ್ತು ಓಪನ್ ಆಗುತ್ತೆ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಏರ್ಪೋರ್ಟ್ ಲೈನು ಕೆಲಸ ಕುಂಠಿತ ಆಗಿದೆ. ಹೊಸ ಯಾವುದೇ ಮೆಟ್ರೋ ಪ್ರಪೋಸಲ್ಗಳಿಗೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಬರೆದಿಲ್ಲ. ಬೆಂಗಳೂರು ಹೀಗಿರಬೇಕಾದಂಥ ಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ಬೆಂಗಳೂರಿನ ಖಾತೆಯನ್ನು ಇವತ್ತು ನಾಮಕೆ ವಾಸ್ತೆ ಕೊಟ್ಟಿರುವಂಥ ಮಂತ್ರಿಗಳ ಸಂದರ್ಭದಲ್ಲಿ ಬೆಂಗಳೂರು ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಆಗೋಗಿದೆ. ಮುಖ್ಯಮಂತ್ರಿಗಳು BMRDA ಮತ್ತು BDA ಜೊತೆಗಿಟ್ಕೊಂಡು ಎಲೆಕ್ಷನ್ನೇ ಆಗಿಲ್ದಲೇ ಇರುವಂಥ, ಕಾರ್ಪೊರೇಷನ್ನೇ ಇಲ್ದಲೇ ಇರುವಂಥ, ಅಸ್ತಿತ್ವದಲ್ಲೇ ಇಲ್ದಲೇ ಇರುವಂಥ GBAನ ಕೃಷ್ಣ ಬೈರೇಗೌಡರು ಕೊಡ್ತಾ ಇದ್ದಾರೆ. ಒಬ್ಬ ಬೆಂಗಳೂರು ಉಸ್ತುವಾರಿ ಸಚಿವರು BDA ಮತ್ತು BMRDA ಅವ್ರ ಕೆಳಗಡೆ ಇರಲಿಲ್ಲ ಅಂತಂದ್ರೆ ಬೆಂಗಳೂರಿಗೆ ಕೋಆರ್ಡಿನೇಷನ್ನಲ್ಲಿ ಒಂದು ಗುಡ್ ಗವರ್ನೆನ್ಸ್ ಕೊಡೋದು ಹೇಗೆ? ಇದು ಹೆಂಗಿದೆ ಅಂತಂದ್ರೆ ಕಾರ್ ಓಡಿಸಕ್ ಬಿಡ್ತೀನಿ, ಆದರೆ ಇಂಜಿನ್ ಮಾತ್ರ ನಾನು ಎತ್ತಿಟ್ಕೊಂಡ್ಬಿಡ್ತೀನಿ ಅಂತ. ಕಾರ್ ಹೆಂಗ್ ಮುಂದಕ್ಕೆ ಹೋಗುತ್ತೆ? ಕೃಷ್ಣ ಬೈರೇಗೌಡರು ಕೂಡ ಕ್ಲಾರಿಟಿ ಸಿಗಬೇಕು ಇದಕ್ಕೆ ಅಂತ ಕೇಳ್ತಾ ಇರೋದ್ರಲ್ಲಿ ತಪ್ಪಿಲ್ಲ. ಯಾಕೆಂದ್ರೆ ಒಂದು ಬೆಂಗಳೂರು ಉಸ್ತುವಾರಿ ಅಂತಂದ್ರೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ಏಜೆನ್ಸಿಗಳೆಲ್ಲ ಸೇರಿ ಬೆಂಗಳೂರು ಗವರ್ನೆನ್ಸ್ ಇರೋದು. GBA ಇದೆ, ಅದ್ರ ಕೆಳಗಡೆ 5 ಕಾರ್ಪೊರೇಷನ್ಗಳಿದೆ, 5 ಕಾರ್ಪೊರೇಷನ್ಗೆ ಎಲೆಕ್ಷನ್ನೇ ಆಗಿಲ್ಲ. ಮೆಟ್ರೋ ಇದೆ, BMTC ಇದೆ, BMRDA ಇದೆ, BDA ಇದೆ, BWSSB ಇದೆ. ಇವರೆಲ್ಲ ಒಟ್ಟಿಗೆ ಸೇರಿದಾಗ ಕೋಆರ್ಡಿನೇಷನ್ ಆಗೋದು. ಬೆಂಗಳೂರಿನಲ್ಲಿ ಇವತ್ತು ನಡೀತಾ ಇರುವಂಥ ಎಲ್ಲ ಮೇಜರ್ ಕೆಲಸಗಳೇನಿದೆ, ಇಂಪ್ರೂವ್ಮೆಂಟ್ ಆಗ್ತಾ ಇರುವಂಥ ಏರಿಯಾಗಳು, ಅದೆಲ್ಲ BMRDA ಕೆಳಗಡೆ ಬರುತ್ತೆ. ಎಲ್ಲಿ ಮುಖ್ಯವಾಗಿ ಮೂಲಭೂತ ಸೌಕರ್ಯ ಕೊಡಬೇಕಾಗಿದೆ ಅದೆಲ್ಲ BMRDA ವ್ಯಾಪ್ತಿಗೆ ಬರುತ್ತೆ. ಅದೇ GBA ಅದು ಆ ಏರಿಯಾಗಳೇನೆ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರಿ ಕೈಗೆ ಬರಲಿಲ್ಲ ಅಂತಂದ್ರೆ ಅವ್ರು ಕಂಟ್ರೋಲ್ ಮಾಡೋದು ಹೆಂಗೆ, ಕೋಆರ್ಡಿನೇಷನ್ ಮಾಡೋದು ಹೆಂಗೆ? BDA ಇವತ್ತು ಪೆರಿಫೆರಲ್ ರಿಂಗ್ ರೋಡ್ ಇರ್ಬೋದು, ಕೆಲವು ಇಂಪಾರ್ಟೆಂಟ್ ಫ್ಲೈಓವರ್ಗಳಿರ್ಬೋದು, ಸ್ಮೈಲ್ ಮಾಡ್ತಾ ಇರುವಂಥ ಕೆಲವು ಪ್ರಾಜೆಕ್ಟ್ಗಳದ್ದು ಸೂಪರ್ವಿಷನ್ ಇರ್ಬೋದು, ಇದೆಲ್ಲ BDA ಮಾಡ್ತಾ ಇದೆ.
ಈಗ ಬೆಂಗಳೂರು ಉಸ್ತುವಾರಿ ಸಚಿವರು BDA BMRDA ಅಫಿಷಿಯಲ್ಸೇ ಬರಲಿಲ್ಲ ಅದರಲ್ಲಿ ಅಂತಂದ್ರೆ ಇನ್ನು ಕಾರ್ಪೊರೇಷನ್ ಇಲ್ದಲೇ ಇರೋ GB ಅಫಿಷಿಯಲ್ಗಳಲ್ಲಿ ಇಬ್ಬರನ್ನ ಜೊತೆ ಕೂತ್ಕೊಂಡು ಬೆಂಗಳೂರು ಗವರ್ನೆನ್ಸ್ ಮಾಡಕ್ ಸಾಧ್ಯ ಆಗತ್ತಾ? ನೀವು ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ಉಸ್ತುವಾರಿ ಕೊಡ್ತಿರೋ, ಇನ್ನೊಬ್ರಿಗೆ ಕೊಡ್ತಿರೋ, ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಿಟ್ಟಿರುವಂತಹ ಒಂದು ಅವರ ಅಧಿಕಾರ. ಅದು ನೀವು ಯಾರಿಗಾದ್ರೂ ಮಾಡಿ, ರಾಮಲಿಂಗಾರೆಡ್ಡಿ ಸಾಹೇಬ್ರಿಗಾದ್ರೂ ಮಾಡಿ, ಕೃಷ್ಣ ಬೈರೇಗೌಡರಿಗಾದ್ರೂ ಮಾಡಿ, ಇನ್ನೊಬ್ರಿಗಾದ್ರೂ ಮಾಡಿ, ಅದು ನಿಮ್ಮ ಪ್ರೆರಾಗೇಟಿವ್. ಆದರೆ ಕ್ಲಾರಿಟಿ ಕೊಡಿ. ಕಳೆದ 3 ವರ್ಷದಿಂದ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಬೆಂಗಳೂರು ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಆಗೋಗಿತ್ತು. DK ಶಿವಕುಮಾರ್ ಅವ್ರು ಬಂದ ಮೇಲೆ ಬೆಂಗಳೂರು ಒಂದು ಪ್ರಯಾರಿಟಿ ಕೊಡ್ತಾರೆ, ಬೆಂಗಳೂರು ಅಭಿವೃದ್ಧಿ ಆಗುತ್ತೆ, ಬೆಂಗಳೂರಿಗೇನೋ ಎಲ್ಲ ಸಮಸ್ಯೆಗಳು ಒಂದು ಅಡ್ರೆಸ್ ಆಗುತ್ತೆ ಅಂತಂದ್ರೆ 15 ದಿವಸ ಆದರೂ ಕೂಡ ಇವತ್ತಿಗೂ ಕೂಡ ಕ್ಲಾರಿಟಿ ಇಲ್ಲ. ನೀವು ಯಾರಿಗಾದರೂ ಕೊಡಿ, ಅವ್ರನ್ನ ಎಂಪವರ್ ಮಾಡಿ, ಅವರಿಗೆ ಎಲ್ಲ ಏಜೆನ್ಸಿಗಳೂ ಕೋಆರ್ಡಿನೇಷನ್ ಮಾಡಿ ಬೆಂಗಳೂರಿಗೆ ಒಂದು ಅಕೌಂಟಬಿಲಿಟಿಯಿಂದ ಗವರ್ನೆನ್ಸ್ ಕೊಡುವಂಥ ಒಂದು ಮಿನಿಸ್ಟರನ್ನು ನೀವು ಆದಷ್ಟು ಬೇಗ ಬೆಂಗಳೂರಿಗೆ ಕೊಡಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತಾ ಇದ್ದಾರೆ. ನಾಳೆಯಿಂದ ಸಾರ್ವಜನಿಕರ ಒಂದು ಧ್ವನಿಯಾಗಿ 15+1, 15+2, 15+3 ಅನ್ನುವಂತೆ ಎಷ್ಟು ದಿವಸದವರೆಗೆ ನೀವು ಉಸ್ತುವಾರಿ ಸಚಿವರನ್ನ ಅಪಾಯಿಂಟ್ ಮಾಡೋದಿಲ್ವೋ ಅಲ್ಲಿವರೆಗೂ ಕೂಡ ಮುಖ್ಯಮಂತ್ರಿಗಳಿಗೆ ಪ್ರತಿ ದಿವಸ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಬೆಂಗಳೂರು ಉಸ್ತುವಾರಿ ಸಚಿವರನ್ನ ಕೊಡಿ ಅನ್ನುವಂಥ ಒಂದು ಕ್ಯಾಂಪೇನ್ ಅನ್ನು ನಾಳೆ ಬೆಳಗ್ಗೆಯಿಂದ ಪ್ರಾರಂಭ ಮಾಡೋರಿದ್ದೀವಿ. 15 ದಿವಸ ಆಯಿತು, ಇನ್ನೂ ಆಗಿಲ್ಲ. ನಾಳೆ 16ನೇ ದಿವಸ. ಎಷ್ಟು ದಿವಸಕ್ಕೆ ಬೆಂಗಳೂರಿಗೆ ಒಬ್ಬ ಫುಲ್ ಅಕೌಂಟಬಲ್ ಮಂತ್ರಿಗಳನ್ನು ಮುಖ್ಯಮಂತ್ರಿಗಳು ಕೊಡ್ತಾರೆ ಅನ್ನೋದನ್ನು ನೋಡೋಣಂತೆ. ಈಗಲೂ ಕೂಡ ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಉತ್ಸಾಹದಲ್ಲಿ ಬಂದಿದ್ದಾರೆ, ಒಳ್ಳೇದನ್ನು ಮಾಡ್ತಾರೆ, ಒಳ್ಳೆ ಸಲಹೆಗಳನ್ನು ಕೊಟ್ಟರೆ ಸ್ವೀಕರಿಸ್ತೀನಿ ಅಂತ ಅವರೇ ಮಾಧ್ಯಮಕ್ಕೆ ಹೇಳಿದ್ದಾರೆ. ನಾನೇ ತಪ್ಪು ಮಾಡಿದ್ರು ಕೂಡ ಅದನ್ನು ನೀವು ನನಗೆ ಹೇಳಿ ತಿದ್ದಿ ಅಂತ ಹೇಳಿ ಅದನ್ನು ಬೇರೆ ಹೇಳಿದ್ದಾರೆ. ಹೀಗೆಲ್ಲ ಇರುವಂಥ ಸಂದರ್ಭದಲ್ಲಿ ಇದು ಬಹಳ ಮುಖ್ಯವಾಗಿ ಆಗಬೇಕಾಗಿರುವಂಥ ಒಂದು ವಿಷಯ, ಇದನ್ನು ತಾವು ಮಾಡಬೇಕು ಅಂತ ಹೇಳಿ ಬೆಂಗಳೂರಿನ ಜನರ ಪರವಾಗಿ, ಕರ್ನಾಟಕದ 1.5 ಕೋಟಿ ಜನ ಕನ್ನಡಿಗರು ಯಾರು ಬೆಂಗಳೂರಿನಲ್ಲಿದ್ದಾರೆ, ಬೆಂಗಳೂರಿನ ಮೇಲೆ ಆಶ್ರಿತರಾಗಿರುವಂಥ ಕೋಟ್ಯಾಂತರ ಜನ ಕನ್ನಡಿಗರ ಪರವಾಗಿ ಮುಖ್ಯಮಂತ್ರಿಗಳಲ್ಲಿ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಟೌನ್ಶಿಪ್ ವಿಚಾರ ಸರ್, ಸಾಕಷ್ಟು ಅಲ್ಲಿ ರೈತರೆಲ್ಲ ಅಪೋಸ್ ಮಾಡ್ತಾರೆ, ಆದರೂ ಕೂಡ ನಾವು ಮಾಡ್ತೀವಿ ಅಂತೀವಿ. ಅದು ಒಂದು. ಎರಡನೇದು, ಮೊನ್ನೆ ಮುಖ್ಯಮಂತ್ರಿಗಳು ಮಾತಾಡ್ತಾ ಮೋದಿ ಅವ್ರಿಗೂ ಕೂಡ ಹೇಳಿ ಬಂದಿದ್ದೆ, ಅವರು ಕೂಡ ಗುಜರಾತ್ ಏನಾದ್ರೂ ಪ್ರಸ್ತಾಪ ಮಾಡಿದ್ದಾರೆ ಮೋದಿ ಅವರು. ಅಟ್ಲೀಸ್ಟ್ ನಿಮ್ಗೆ ಏನಾದ್ರು ಮೋದಿ ಅವ್ರಿಗೆ ಹೇಳಿದ್ದಾರೆ ಅಂತ? ಮಾನ್ಯ ಮುಖ್ಯಮಂತ್ರಿಗಳು ಈ ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ಇರ್ಬೋದು, ಹಿಂದೆ ಲಾಲ್ಬಾಗ್ನ 6 ಎಕರೆ ಜಮೀನನ್ನು ನಾವು ಅಕ್ವೈರ್ ಮಾಡಿ ಟನಲ್ ರೋಡ್ ಮಾಡ್ತೀವಿ ಅಂತಿದ್ದಂಥ ಪ್ರಾಜೆಕ್ಟ್ ಇರ್ಬೋದು, ಈ ಎಲ್ಲ ಸಂದರ್ಭದಲ್ಲೂ ಕೂಡ ಕೇಂದ್ರದ ನಾಯಕರುಗಳ, ಮುಖ್ಯಮಂತ್ರಿಗಳ, ಪ್ರಧಾನಮಂತ್ರಿಗಳ ಹೆಸರನ್ನ ತೆಗೆದುಕೊಂಡು ಅವರ ಅಜೆಂಡಾನ ಪುಷ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇರೋ ಹಂಗೆ ಕಾಣ್ತಾ ಇದೆ. ಪ್ರಧಾನಮಂತ್ರಿಗಳು ಸಾವಿರಾರು ಜನ ರೈತರು ಈ ಥರ ಪ್ರತಿ ದಿವಸ ಅದನ್ನು ಪ್ರತಿಭಟನೆ ಮಾಡ್ತಾ ಇದ್ರೆ, ಸಾವಿರಾರು ಜನ ಕೋರ್ಟ್ಗೆ ಹೋಗಕ್ಕೆ ತಯಾರಾಗಿದ್ರೆ, ದಿನ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅವರ ಹಳ್ಳಿಗಳು, ಅವ್ರ ಊರು, ಅವರ ಗದ್ದೆ, ತೋಟ, ಅಲ್ಲಿರುವಂಥ ಹಸುಕರುಗಳು, ಇದನ್ನೆಲ್ಲದನ್ನು ವಿಡಿಯೋ ಮಾಡಿ ಪ್ರತಿ ದಿವಸ ಅದನ್ನು ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ರೆ, ಇಲ್ಲ ಇದು ಒಳ್ಳೇದು, ಇದನ್ನು ನೀವು ಮಾಡಿ, ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳದೇನೋ ಅವ್ರ ಮೇಲೆ ಬುಲ್ಡೋಸ್ ಮಾಡ್ಕೊಂಡು ಮಾಡಿ ಅಂತ ಪ್ರಧಾನಮಂತ್ರಿಗಳು ಯಾಕೆ ಹೇಳಕ್ ಹೋಗ್ತಾರೆ? ಈ ಹಿಂದೆ ಕೂಡ ಈ ಟನಲ್ ರೋಡನ್ನು ವಿರೋಧ ಮಾಡಿ ನಾವೆಲ್ಲರೂ ಪ್ರತಿಭಟನೆ ಮಾಡಿದಾಗ, ಜನರು ಪ್ರತಿಭಟನೆ ಮಾಡಿದಾಗ, ಲಾಲ್ಬಾಗ್ನ 6 ಎಕರೆ ನೀವು ಅಕ್ವಿಸಿಷನ್ ಮಾಡ್ತಿದ್ದೀರಿ, ಅದನ್ನು ಮಾಡಬಾರದು ಅಂತ ಸಾವಿರಾರು ಜನ ಅಲ್ಲಿ ಲಾಲ್ಬಾಗ್ ಬಂಡೆ ಮೇಲೆ ಬಂದು ಕೂತಾಗ, ಇಲ್ಲ ಮನೋಹರ್ ಕಟ್ಟರ್ ಅವರೇ ಅದಕ್ಕೆ ಹೇಳಿದ್ರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಟನಲ್ ಮಾಡಿ ಅಂತಂದ್ರೆ, ಇದು ಪ್ರಧಾನಮಂತ್ರಿಗಳನ್ನ, ಕೇಂದ್ರ ಸರ್ಕಾರದ ಮಂತ್ರಿಗಳನ್ನ, ಇವರ ಒಂದು ಅಜೆಂಡಾನ ಮುಂತೆಗೆದುಕೊಂಡು ಹೋಗ್ಲಿಕ್ಕೆ ಮುಖ್ಯಮಂತ್ರಿಗಳು ಬಳಸ್ತಾ ಇದ್ದಾರೆ ಬಿಟ್ರೆ ಇದರಲ್ಲಿ ಯಾವುದೇ ಒಂದು ಸತ್ಯ ಇಲ್ಲ. ಇನ್ನು ಬಿಡದಿಯ ಸ್ಪೆಸಿಫಿಕ್ ಇಶ್ಯೂ,
ರೈತರನ್ನ ನೀವು ಕಾನ್ಫಿಡೆನ್ಸಿಗೆ ಯಾಕೆ ತಗೊಳ್ಬಾರ್ದು? ಪ್ರಾಸೆಸ್ ಯಾಕೆ ಫಾಲೋ ಮಾಡಬಾರ್ದು? ಅವ್ರಿಗೇನು ಅನ್ನೋದನ್ನ ಒಂದು ಗೌರವದಿಂದ ಹೋಗಿ ಮಾತನಾಡಿಸಿ ಅವರಿಗೆ ಒಂದು ಸಭೆ ಮಾಡಿ ಅವರನ್ನ ವಿಶ್ವಾಸಕ್ಕೆ ತಗೊಳ್ಳೋಂಥ ಪ್ರಯತ್ನನೇ ಆಗಲಿಲ್ಲ ಅಂದ್ರೆ ಹಿಂಗೆ? ಆ ಪ್ರಾಜೆಕ್ಟ್ ಸರಿನಾ ತಪ್ಪ ಇನ್ನೊಂದ ಮತ್ತೊಂದ ಅದೆಲ್ಲ ಆಮೇಲೆ. ಈಗ ಯಾರ ಜಾಗ ನಾವು ತಗೋಬೇಕು ಅಂತ ಇದ್ದೀವಿ, ಆ ಜಾಗ ತಗೊಳ್ಳೋರೋಗಿಂತ ಮುಂಚೆ ಆ ವ್ಯಕ್ತಿನ ಮಾತಾಡಿಸೋದು ಬೇಡವಾ? ಅವ್ರನ್ನೊಂದು ಬೇಸಿಕ್ ಒಂದು ವಿಶ್ವಾಸಕ್ಕೆ ತಗೊಳ್ಳೋದು ಬೇಡವಾ? ಅವ್ರ ಜೊತೆ ಒಂದು ಸಂವಾದ ಮಾಡೋದು ಬೇಡವಾ? ಲ್ಯಾಂಡ್ ಅಕ್ವಿಸಿಷನ್ ಹೇಗಾಗಬೇಕು ಅಂತ ನಮ್ಮಲ್ಲಿ ಒಂದು ಪ್ರಾಸೆಸ್ ಇದೆ. ಆ ಯಾವ ಪ್ರಾಸೆಸ್ಸು ನಾನು ಫಾಲೋ ಮಾಡಲ್ಲ, ಬುಲ್ಡೋಸ್ ಮಾಡ್ತೀನಿ ಅಂತಂದ್ರೆ, ಅಂಡ್ ಯಾಕೆ ಬುಲ್ಡೋಸ್ ಮಾಡ್ತೀರಿ ಅಂತ ಪ್ರಶ್ನೆ ಮಾಡಿದ ತಕ್ಷಣ ಇಲ್ಲ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಅಂತ ಪ್ರಧಾನಮಂತ್ರಿಗಳ ಕ್ರೆಡಿಬಿಲಿಟಿನೂ ಕೂಡ ಬಳಸ್ಕೊಂಡು ತಮ್ಮ ಸ್ವಂತ ಅಜೆಂಡಾ ಮಾಡುವಂಥದ್ದು ಇದು ಸರಿಯಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಇದ್ರ ವಿರುದ್ಧ ಧ್ವನಿ ಎತ್ತಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ನಾನು ನಿನ್ನೆ ಕೂಡ ನಿಖಿಲ್ ಕುಮಾರಸ್ವಾಮಿ ಅವ್ರ ಜೊತೆಗೆ ದೂರವಾಣಿಯಲ್ಲಿ ಮಾತನಾಡಿ ಅವರ ಈ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಸೂಚಿಸಿದ್ದೀನಿ. ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ದಲೆ, ಅವರಿಗೆ ಈ ಪ್ರಾಜೆಕ್ಟ್ ಏನು ಮತ್ತೊಂದು ನಾಳೆ ಅವರ ಜೀವನ ಏನಾಗತ್ತೆ ಇದು ಯಾವ್ದ್ರ ಬಗ್ಗೆನೂ ಕ್ಲಾರಿಟಿ ಕೊಡದಲೆ, ತಲೆಮಾರುಗಳಿಂದ ಯಾರಲ್ಲಿ ಬೇಸಾಯ ಮಾಡ್ಕೊಂಡ್ ಬಂದಿದ್ದಾರೋ, ಯಾರಲ್ಲಿ ಜೀವನ ಮಾಡ್ಕೊಂಡ್ ಬಂದಿದ್ದಾರೋ ಅಂಥವ್ರನ್ನ ಒಕ್ಲೆಬ್ಸೋ ಅಂತ ಒಂದೇನು ಪ್ರಯತ್ನ ಆಗುತ್ತೆ. ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಆಗಿರಲಿ, NDA ಆಗಿರಲಿ, ಯಾವುದೇ ರೀತಿ ಇದಕ್ಕೆ ನಾವು ಸಪೋರ್ಟ್ ಮಾಡುವಂಥದ್ದು ಇಲ್ವೇ ಇಲ್ಲ. ಪ್ರಧಾನಮಂತ್ರಿಗಳ ಹೆಸರನ್ನ ಈ ರೀತಿಯ ಸ್ವಂತ ಪ್ರಾಜೆಕ್ಟ್ಗಳನ್ನು ಮುಂತೆಗೆದುಕೊಂಡು ಹೋಗುವಂಥ ಉದ್ದೇಶಕ್ಕೆ ತೆಗೆದುಕೊಂಡು ಬರಬಾರದು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ.